ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ಶಾಂತಿ ಬೆಡ್ರೂಮ್ನಲ್ಲಿ ಒಬ್ಬಳೇ ಕುಳಿತುಕೊಂಡು ಯೋಚಿಸ್ತಾ ಇರ್ತಾಳೆ. ನನಗೆ ಕುತ್ತಿಗೆ ನೋವಾದ್ರಲ್ಲೇ ಆಯಿತು, ಸೊಂಟಕ್ಕೆ ಏನಾಗಿದ್ದರೆ ನನ್ನದು ಅದೇ ಗತಿ, ಯಾರೂ ಇತ್ತ ಕಡೆ ನನ್ನನ್ನು ನೋಡಲಿಕ್ಕೂ ಸಹ ಬರ್ತಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮೀನಾ ಬಂದು, ಅತ್ತೆ ಸೇರು ತಗೊಂಡು ಇಟ್ಟಿದ್ದೇನೆ, ಇಲ್ಲಿ ಮಲಗಬೇಕಾದ್ರೆ ತಲೆದಿಂ ಪಕ್ಕ ಇಡಿ ಅಂತ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ನಿನಗೆ ನನ್ನನ್ನು ನೋಡಿ ತುಂಬ ಖುಷಿಯಾಗಿರಬೇಕಲ್ಲ, ನನ್ನ ಈ ಪರಿಸ್ಥಿತಿಯನ್ನು ನೋಡಿ ನೀನು ಬೇಕಂತಲೇ ನನಗೆ ಗೊಣಗ್ತಿದ್ದೀಯ, ಬೇಕಂತಲೇ ಈ ಥರ ಮಾತಾಡ್ತಿದ್ದೀಯ ಅಂತ ಹೇಳಬೇಕಾದ್ರೆ ಮೀನಾ ಹೇಳ್ತಾಳೆ, ಯಾಕೆ ಅತ್ತೆ ಈ ಥರ ಮಾತಾಡ್ತಿದ್ದೀರ, ನನಗೆ ನಾನು ಒಬ್ಬರು ಕಷ್ಟಪಡುವಾಗ ಅವರನ್ನು ನೋಡಿ ಖುಷಿ ಪಡುವ ವ್ಯಕ್ತಿ ನಾನಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನು ಭರತನಾಟ್ಯ ಪ್ರವೀಣೆ, ಆದರೂ ಸಹ ನೀನು ಇವತ್ತು ಒಂದೇ ಸಲ ಡ್ಯಾನ್ಸ್ ಮಾಡಿದ್ರು ನಿನಗೆ ಏನೂ ಆಗಿಲ್ವಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಬಂದು, ನೋಡಿದ್ಯಾ ಸಕ್ಕರೆ ಯಾವ ರೀತಿ ಹೇಳ್ತಿದ್ದಾಳೆ, ಅವಳಿಗೆ ನಿನಗೇನಾದರೂ ಆಗಬೇಕಿತ್ತು, ನಿನಗೇನು ಆಗಲಿಲ್ವಲ್ವ, ಅದಕ್ಕೆ ಅವಳು ಸಂಕಟ ಪಡ್ತಿದ್ದಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ರಂಗನಾಥ್ನವ್ರು ಬಂದು ಶಾಂತಿಯ ಕುತ್ತಿಗೆಯನ್ನು ಮುಟ್ತಾರೆ. ಆಗ ಶಾಂತಿ ನೋವಿನಿಂದ, ಯಾಕ್ರಿ ಈ ಥರ ಮಾಡ್ತಿದ್ರೆ, ನನಗೆ ನೋವಿದೆ ಅಂತ ನಿಮಗೆ ಗೊತ್ತಾಗಲ್ವ ಅಂತ ಬೈತಾಳೆ. ಸ್ವಲ್ಪ ಮುಟ್ಟಿದ್ದಕ್ಕೆ ಯಾಕೋ ಬೊಬ್ಬೆ ಹಿಡಿತಿದ್ದೀಯ, ಒಂಟ್ರು ಕಪ್ಪೆ ಥರ ಆಡ್ತಿದ್ದೀಯಲ್ವೇ ಅಂತ ಹೇಳ್ತಾ ತಮಾಷೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮನೋಜ್ ಓಡೋಡಿ ಬಂದು, ಅಮ್ಮ ಏನಾಯ್ತು, ಇವಾಗ ನೋವು ಕಮ್ಮಿ ಆಯಿತಾ ಅಂತ ಹೇಳಬೇಕಾದ್ರೆ, ಹೌದು ಕಮ್ಮಿ ಆಯಿತು ನೋಡು, ತುಂಬ ನೋಯ್ತಿದೆ ಅಂತ ಹೇಳ್ತಾಳೆ. ನಂತರ ಹೇಳ್ತಾಳೆ, ಅತ್ತೆ ನಾನೇನು ಪೇನ್ ಕಿಲ್ಲರ್ ತಂದು ಕೊಡಲ ಅಂತ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಹೇಳ್ತಾರೆ, ಬೇಡ ಅಂತ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಯಾಕೆ ಬೇಡ, ನಿಮಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು, ನಿಮಗೆ ಈಗ ಖುಷಿಯಾಗಿದೆ ಅಂತ ಹೇಳ್ಬೇಕಾದ್ರೆ, ಹಾಗೇನಿಲ್ಲ ಕಣೆ, ಅವಳು ಹೇಳಿದಲ್ವ ಮಾತ್ರೆ ಪೇನ್ ಕಿಲ್ಲರ್ ಎಲ್ಲ ಏನು ತಗೊಳ್ಬಾರದು, ತಲೆದಿಂ ಪಕ್ಕ ಸೇರಿಟ್ಟು ಮಲಗಬೇಕು, ನಾಳೆ ಬೆಳಿಗ್ಗೆ ಎದ್ದುವಷ್ಟರಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಲ್ವ ಅಂತ ಹೇಳ್ತಾರೆ. ನಂತರ ಊಟ ಮಾಡಿದ್ದೆ ಅಂತ ಹೇಳಬೇಕಾದ್ರೆ, ಹೌದು ಮಾಡಿದ್ದೆ, ನಾನು ಹೇಗೆ ಊಟ ಮಾಡಲಿ ಅಂತ ಹೇಳ್ತಾ ಬೈತಾಳೆ. ನಿಮಗೆಲ್ಲ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ತುಂಬ ಖುಷಿಯಾಗಿದೆ, ಏನೇನು ಮಾತಾಡ್ತಾ ಇದ್ದೀರ. ಆಗ ರಂಗನಾಥ್ ಹೇಳ್ತಾರೆ, ಯಾರಿಗೂ ಖುಷಿ ಏನಿಲ್ಲ, ನೀನು ಮಾಡಿದ ಪಾಪ ನಿನಗೆ ಈಗ ಆವರಿಸಿಕೊಂಡಿದೆ, ದೇವರು ಕೊಟ್ಟ ಶಿಕ್ಷೆ ಸ್ವಲ್ಪ ಅನುಭವಿಸು ಅಂತ ಹೇಳ್ತಾರೆ. ನಂತರ ಶ್ರುತಿ ಹೊರಗಡೆಯಿಂದ ನಾನು ಹೋಗ್ಬೇಕು ಒಳಗೆ ಹೋಗಬೇಕು ರೂಮ್ನೊಳಗೆ ಹೋಗ್ಬೇಕಂತ ಹೇಳ್ತಾ ಬರ್ತಾ ಇರ್ತಾಳೆ. ಆಗ ರವಿ ಬೇಡ ಬೇಡ ಅಂತ ಅವಳನ್ನು ಒತ್ತಾಯ ಮಾಡ್ತಾನೆ. ಒಳಗೆ ಬಂದ ನಂತರ ಶ್ರುತಿ ಹೇಳ್ತಾಳೆ, ನೋಡಿ ಮೀನಾ ಅವರೇ, ರವಿ ಹೇಳ್ತಿದ್ದ ನಾನು ಅತ್ತೆನ ನೋಡಲಿಕ್ಕೆ ಬರಬಾರ್ದಂತ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಹೇಳ್ತಾಳೆ, ಯಾಕೋ ರವಿ ನನ್ನ ಮುದ್ದಿನ ಸೊಸೆ ನೋಡಲಿಕ್ಕೆ ಬರಬಾರ್ದು ಅಂತ ಹೇಳ್ತಿದ್ದೀಯಾ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಅತ್ತೆ ಅಂತ ನಾನೀಗ ನಿಮ್ಮನ್ನು ನೋಡ್ಬೋದು ಅಂತ ಹೇಳ್ಬೇಕಾದ್ರೆ, ನನ್ನ ಮುದ್ದಿನ ಸೊಸೆ ನೀನು ನನ್ನ ಪಕ್ಕ ಬಂದು ಕೂತ್ಕೋ ಅಂತ ಹೇಳ್ತಾಳೆ. ನಂತರ ಶ್ರುತಿ ಅವಳ ಭುಜ ಮುಟ್ಟಿದಾಗ ಶಾಂತಿ ಜೋರಾಗಿ ಎಲ್ಲಿಲ್ಲದಾಗೆ ನೋವಿನಾಗೆ ಬೊಬ್ಬೆ ಹಿಡಿತಾಳೆ. ಆಗ ಶಾಂತಿ ಹೇಳ್ತಾಳೆ, ನೀನು ನನ್ನ ಪಕ್ಕ ಕೂತ್ಕೊಳ್ಳಿಕ್ಕೆ ಹೇಳಿದ್ದೇನೆ, ನನ್ನನ್ನು ನೀನು ಮುಟ್ಟಬೇಡ, ತುಂಬ ನೋವಾಗ್ತದೆ ನನಗೆ ಹೇಳ್ತಾಳೆ. ಶ್ರುತಿ ಸ್ವಾರಿ ಅತ್ತೆ ಅಂತ ಕೇಳಿದಾಗ ರವಿ ಹೇಳ್ತಾನೆ, ಅಮ್ಮ ಅವಳು ನಿನ್ನನ್ನು ನೋಡಲಿಕ್ಕೆ ಬಂದಿಲ್ಲ, ಅವಳು ಯಾಕೆ ಬಂದಿದ್ದಾಳೆ ಗೊತ್ತಾ ಅಂತ ಹೇಳ್ಬೇಕಾದ್ರೆ ಶ್ರುತಿ ಹೇಳ್ತಾಳೆ, ನಿಮ್ಮನ್ನು ಡಾಕ್ಟ್ರು ಹೇಳಿದ್ರಲ್ವ ಸೇರ್ ಮೇಲೆ ಮಲಗಲಿಕ್ಕೆ, ಅದಕ್ಕೆ ನೀವು ಸೇರ್ ಮೇಲೆ ಹೇಗೆ ಮಲಗ್ತೀರಿ, ನೀವು ಅದರ ಮೇಲೆ ಹತ್ತಿ ಕುಳಿತು ಮಲಗ್ತೀರಾ, ಯಾವ ರೀತಿ ಮಲಗ್ತೀರಿ ಅಂತ ಯೋಚಿಸ್ತಾ ಇದ್ದೆ, ಅದಕ್ಕೆ ಇಲ್ಲಿ ಬಂದು ನೋಡೋಣ ಅಂತ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಕಕ್ಕ ಬಿಕ್ಕಿಯಾಗುತ್ತೆ. ಶ್ರುತಿ ಮಾತು ಕೇಳಿ ನಗಬೇಕು ಅಲ್ಲಬೇಕು ಏನೂ ಗೊತ್ತಾಗ್ತಿರೋದಿಲ್ಲ. ಶಾಂತಿ ಹೇಳ್ತಾಳೆ, ನಾನೇನು ಸರ್ಕಸ್ನಲ್ಲಿರುವ ಜೋಕಾರ ಅಥವಾ ಸರ್ಕಸ್ನಲ್ಲಿರುವ ಒಳಗೆ ಇರುವ ಕರಡಿನ ಅಂತ ಹೇಳ್ತಿರ್ಬೇಕಾದ್ರೆ ರಂಗನಾಥ್ನವರು ಹಿಂದೆಯಿಂದ ಒಳಗೊಳಗನೆ ನಗ್ತಾ ಇರ್ತಾರೆ. ಆಗ ಶ್ರುತಿ ಹೇಳ್ತಾರೆ, ಫಾರ್ ಅ ಕೈಂಡ್ ಇನ್ಫಾರ್ಮೇಷನ್, ಸೂರ್ಯನಲ್ಲಿದ್ದ ಸೇರನ್ನು ತೆಗೆದುಕೊಂಡು ಅತ್ತೆ ಇಷ್ಟು ಸಣ್ಣ ಸೇರಿನಲ್ಲಿ ನೀವು ಹೇಗೆ ಮಲಗ್ತೀರ ಅಂತ ಹೇಳ್ತಿರ್ಬೇಕಾದ್ರೆ ಮೀನಾ ಮತ್ತು ರೋಹಿಣಿ ಮುಖ ನೋಡ್ಕೊಳ್ತಾ ಇರ್ತಾರೆ. ರಂಗನಾಥ್ನವರಿಗೆ ನಗು ಬರದೆ ಏನು ಮಾಡೋಕ್ಕಾಗ್ತಿಲ್ಲ, ತಡೆದುಕೊಳ್ತಾರೆ. ನಂತರ ರಂಗನಾಥ್ನವರು ಶಾಂತಿಗೆ ಹೇಳ್ತಾರೆ, ನೀನು ನೆಲದ ಕೆಳಗೆ ಮಲಗು, ನಾನು ಮತ್ತು ಸೂರ್ಯ ಬೆಡ್ ಮೇಲೆ ಒಟ್ಟಿಗೆ ಮಲಗ್ತೇನೆ ಅಂತ ಹೇಳಬೇಕಾದ್ರೆ ಮೀನ ಜೊತೆನಂತೇಳಿ ರಂಗನಾಥ್ನವರನ್ನು ತಿರುಗಿ ನೋಡಬೇಕಾದ್ರೆ ವಾಪಸ್ ಕುತ್ತಿಗೆ ನೋವಾಗುತ್ತೆ, ಸಮಾಧಾನದಿಂದ ಇರು, ಅದಕ್ಕೆ ನಿಂಗೆ ಈ ಥರ ಆಗೋದು ಅಂತ ರಂಗನಾಥ್ನವರು ಹೇಳ್ತಾರೆ. ನೋಡು, ನಾನು ಮಲಗಿದ ನಂತರ ನನಗೆ ನಿದ್ದೆ ಬಂದರೆ ಎಚ್ಚರ ಆಗೋದಿಲ್ಲ, ನೀನು ಎಷ್ಟೇ ಬೊಬ್ಬೆ ಹಾಕಿದರೂ ಸಹ ನನಗೆ ಗೊತ್ತಾಗಲ್ಲ, ಅದಕ್ಕೆ ನಾನು ಹೇಳಿದ್ದು ನೀನು ಮೀನ ಪಕ್ಕ ಮಲಗು ಅಂತ ಹೇಳ್ತಾರೆ. ಇವಳನ್ನು ಸ್ವಲ್ಪ
ನೋಡ್ಕೋ ಸರಿನೇ ಬರ್ತೇನೆ ಅಂತ ಹೇಳಿ ರೂಮಿನಿಂದ ಎಲ್ಲರೂ ಹೊರಗೆ ಬರ್ತಾರೆ. ಹೇಳ್ತಾನೆ, ನೀವಿಬ್ಬರು ಸೇರಿ ಡ್ಯಾನ್ಸ್ ಮಾಡಿ ಉಳುಕಿದ್ದಲ್ವ, ಈಗ ನೀವಿಬ್ಬರು ಸೇರಿ ಅದನ್ನು ಸರಿ ಮಾಡಿ ಅಂತ ಅವನು ಸಹ ಅಲ್ಲಿಂದ ಹೋಗ್ತಾನೆ. ನಂತರ ಮನೋಜ್ ಸಹ ಹೋಗ್ತಾನೆ. ಶ್ರುತಿನ ಕರೆಯುತ್ತಾನೆ, ಬಾ ಹೋಗು ಮಲಗೋಣ ಅಂತ ಹೇಳ್ಬೇಕಾದ್ರೆ, ಇಲ್ಲ ನಾನಿವತ್ತು ಅತ್ತೆ ಈ ಸೇರ್ ಮೇಲೆ ಯಾವ ರೀತಿ ಮಲಗ್ತಾರೆ ಅಂತ ನೋಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಹೇಳ್ತಾಳೆ, ನಿನಗೆ ಅದು ಬೇರೆ ಆಸೆ ಇದೇನಾ ಅಂತ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ, ಯುವರ್ ವಿಶ್ ಅಂತೇಳಿ ಅವನು ಸಹ ಹೊರಗೆ ಹೋಗ್ತಾನೆ. ರೋಹಿಣಿ ಚಾಪೆ ಹಾಸಿದ ನಂತರ ಶ್ರುತಿ ಹತ್ರ ಕೇಳ್ತಾಳೆ, ಶ್ರುತಿ ಅವರೇ ಸೇರು ಕೊಡಿ ಅಂತ ಹೇಳ್ಬೇಕಾದ್ರೆ, ನಾನು ಕೊಡಲ್ಲ ಅತ್ತೆ, ಇದರ ಮೇಲೆ ಮಲಗೋದಲ್ಲ, ಚಾಪೆ ಯಾಕೆ ಹಾಸಿದ್ದೀರ ಅಂತ ಕೇಳ್ತಾಳೆ. ಮೀನಾ ಮತ್ತು ರೋಹಿಣಿ ಶಾಂತಿನ ಮೆತ್ತಗೆ ಮಲಗಿಸ್ತಿರ್ತಾರೆ. ಶ್ರುತಿ ಅವಳನ್ನು ನೋಡ್ತಾ ಇರ್ತಾಳೆ, ಯಾವ ರೀತಿ ಮಲಗಿಸ್ತಾರೆ, ಸೇರನ್ನು ಎಲ್ಲಿ ಇಡ್ತಾರೆ ಅಂತ ನೋಡ್ತಾ ಇರ್ತಾಳೆ. ಶಾಂತಿ ಹೇಳ್ತಾಳೆ, ಇಲ್ಲೇನು ಮಂಗಾಟ ನಡೀತಿದೆಯಾ ಅಂತ ಕೇಳ್ತಿರ್ತಾಳೆ. ಶ್ರುತಿಯ ಮಾತುಗಳನ್ನು ಕೇಳಿದಾಗ ರೋಹಿಣಿ ಹೇಳ್ತಾಳೆ, ನಿಮಗೆ ಅತ್ತೆ ಗೋಳಾಟ ಗೊತ್ತಾಗಲ್ವಾ ಶ್ರುತಿಯವರೇ, ನೀವು ಯಾಕೆ ಸೀರಿಯಸ್ ಆಗಿರೋಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ ಶ್ರುತಿ ಹೇಳ್ತಾಳೆ, ರೋಹಿಣಿಯವರೇ ನೀವು ಬೇಕಾದರೆ ಸೀರಿಯಸ್ ಆಗಿರಿ ಅಂತೇಳಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತೇಳಿ ಅವಳು ಸಹ ಅಲ್ಲಿಂದ ಹೋಗ್ತಾಳೆ. ಹೇಳ್ತಾಳೆ ಮೀನನ ಹತ್ರ, ನನಗೊಂದು ಲೋಟ ಬಿಸಿ ನೀರು ಮಾಡ್ಕೊತಾ ಅಂತ ಹೇಳ್ಬೇಕಾದ್ರೆ ಆಯ್ತಂತೇಳಿ ಮೀನಾ ಬಿಸಿ ನೀರು ಮಾಡಲು ಹೋಗ್ತಾಳೆ. ನಂತರ ಶಾಂತಿ ಹೇಳ್ತಾಳೆ, ಈ ಹುಡುಗಿ ಕಾಟ ಬೇರೆ ಅಂತ ಹೇಳ್ತಾಳೆ. ನಂತರ ಒಳ್ಳೆಯವರಿಗೆ ಈ ಥರ ಎಲ್ಲ ಆಗ್ತಿದೆಯಲ್ಲಮ್ಮ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಅತ್ತೆ ನೀವು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ, ನೀನು ಸಹ ಇಲ್ಲೇ ಇರೋ ಅಂತ ಹೇಳ್ಬೇಕಾದ್ರೆ, ಇಲ್ಲ ಅತ್ತೆ ನಾನೀಗ ಹೋಗ್ತೇನೆ, ನೀವೀಗ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ನಂತರ ಅಲ್ಲಿಂದ ಅವಳು ಯಾವಾಗ ತಪ್ಪಿಸಿಕೊಳ್ಳುವುದು ಅನ್ನೋ ಹಾಗೆ ಮಾತನಾಡಿ ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ನಂತರ ಶಾಂತಿ ಗೊಣಗ್ತಾ ಇರ್ತಾಳೆ, ಒಳ್ಳೆಯವರಿಗೆ ಈ ಥರ ಆಗ್ತಿದೆ, ನಿದ್ದೆ ಬೇರೆ ಬರ್ತಿದೆ ಈ ನೋವಿನಲ್ಲಿ, ಆದರೆ ನಿದ್ದೆ ಮಾಡಲಿಕ್ಕೆ ಭಯವಾಗ್ತದೆ. ಆ ಹೂ ಮಾರುವವಳು ನಾನು ಸತ್ತೋದೆ ಅಂತ ಹೇಳಿ ನನ್ನ ಎದೆ ಮೇಲೆ ಹೂವಿನ ರಸ ಹಾಕ್ಬೋದು ಅಂತ ಹೇಳ್ತಿರ್ತಾಳೆ. ಹೇಳ್ತಾನೆ ರೋಹಿಣಿ ಹತ್ರ, ನೀನು ಈ ಥರ ಐಡಿಯಾ ಕೊಡಬಾರ್ದಿತ್ತು, ನೀನು ನೋಡವರಿಗೆ ಕತ್ತು ನೋವಾಗ್ತಿದೆ, ಅವಳನ್ನು ಈ ಥರ ನೋಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ, ಇದಕ್ಕೆ ಸಹ ನಾನೇ ಕಾರಣ ಅಲ್ಲ, ಇದಕ್ಕೆಲ್ಲ ಕಾರಣ ಮೀನಾ ಮತ್ತು ಆ ಸೂರ್ಯ, ಅವರು ಬಂದು ಆ ಡ್ಯಾನ್ಸ್ ಮಾಡ್ತಾರಂತ ನನಗೇನು ಗೊತ್ತು ಅಂತ ಹೇಳ್ತಾಳೆ. ನಮ್ಮನೆಗೆ ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾಗಿತ್ತ, ನೀನು ಅವರಿಗೆ ಐಡಿಯಾ ಕೊಡಬಾರ್ದಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಅವರು ಶೋರೂಮಿಗೆ ಮತ್ತು ಪಾರ್ಲರಿಗೆ ಬರ್ತೇನಂತ ಹೇಳಿದ್ದಾರೆ, ಅವರು ಬರಬಾರ್ದಂತ ಈ ಥರ ಐಡಿಯಾ ಕೊಟ್ಟೆ, ಆದರೆ ನನಗೆ ಈ ಥರ ಆಗ್ತದಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಆಗ ಅವರು ಶೋರೂಮಿಗೆ ಬಂದು ಯಾವ ರೀತಿ ಬಿಸ್ನೆಸ್ ಮಾಡ್ತಾರಂತೆ, ಬಿಸ್ನೆಸ್ ಮಾಡಲಿಕ್ಕೆ ಏನು ಗೊತ್ತಿದೆ ಅಂತ ಹೇಳ್ಬೇಕಾದ್ರೆ, ನೋಡಿದ್ರಾ ಅದಕ್ಕೆ ನಾನು ಈ ಐಡಿಯಾ ಕೊಟ್ಟೆ ಅಂತ ಹೇಳ್ಬೇಕಾದ್ರೆ, ಆದರೂ ಸಹ ನೀನು ಈ ಥರ ಐಡಿಯಾ ಕೊಡಬಾರ್ದಿತ್ತು ಅಂತ ಹೇಳಿದಾಗ ರೋಹಿಣಿಗೆ ಕೋಪ ಬಂದು, ಆಯಿತು ನನ್ನನ್ನು ಕ್ಷಮಿಸಿಬಿಡಿ ಅಂತೇಳಿ ಮುಖ ತಿರುಗಿಸಿಕೊಂಡು ಮಲಗ್ತಾಳೆ. ಮೀನಾ ಚಾಪೆ ಹಾಸಲು ಬಂದಾಗ ಶಾಂತಿ ಹೇಳ್ತಾಳೆ, ನೀನು ನನ್ನ ಪಕ್ಕ ಮಲಗೋದು ಬೇಡ, ಯಾಕೆಂದರೆ ನನ್ನ ಅದೃಷ್ಟ ಎಲ್ಲ ನಿನಗೆ ಬಂದು ಬಿಡುತ್ತೆ ಅಂತ ನೀನು ನನ್ನ ಪಕ್ಕ ಬಂದು ಮಲಗಿಕ್ಕೆ ನೋಡ್ತಿದ್ದೆ, ನೀನು ದೂರ ಮಲ್ಕೋ ಅಂತ ಹೇಳ್ತಾಳೆ. ಆಯ್ತಂತೇಳಿ ಮೀನಾ ದೂರ ಮಲಗಲು ಚಾಪೆ ಹಾಸ್ತಿರ್ಬೇಕಾದ್ರೆ ಅವಳನ್ನು ಕರೀತಾಳೆ, ಇವಳೆ ಅಂತ. ಅವಳಿಗೆ ಗೊತ್ತಾಗೋದಿಲ್ಲ, ನಾನು ನಿನ್ನನ್ನೇ ಕರೀತಿದ್ದೇನೆ ಅಂತ ಹೇಳಿದಾಗ ಮೀನಾ ಹತ್ತಿರ ಬಂದು, ಏನತ್ತೆ ಅಂತ ಹೇಳ್ಬೇಕಾದ್ರೆ, ನನಗೆ ಬಿಸಿ ನೀರು ಬೇಕಂತ ಹೇಳ್ಬೇಕಾದ್ರೆ, ಅತ್ತೆ ನಾನು ಬಿಸಿ ನೀರಲ್ಲಿ ಶಾಖ ಕೊಡಬೇಕಾ, ನಾನು ಕೊಡ್ತೇನೆ ಅಂತ ಹೇಳ್ಬೇಕಾದ್ರೆ, ನೀನು ಕೊಡುವುದು ಬೇಡ, ನನಗೆ ನೀನು ಡೈರೆಕ್ಟಾಗಿ ಫ್ಲೈಟ್ ಟಿಕೆಟ್ ಕೊಡ್ತೀಯಾ, ರೋಹಿಣಿನ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿ ಮೀನನನ್ನು ರೋಹಿಣಿ ಬಳಿ ಕಳಿಸ್ತಾಳೆ. ಹೊರಗೆ ಬಂದು ರೋಹಿಣಿ ರೋಹಿಣಿ ಅಂತ ಕರೆದಾಗ ಅವಳು ಎದ್ದು ಕೂತ್ಕೊಳ್ತಾಳೆ. ನಂತರ ಮನೋಜ್ ಹೇಳ್ತಾನೆ, ನಾನು ನಿನಗೆ ಬೇಕಂತ ಈ ಥರ ಮಾಡಿದ್ದಲ್ಲ, ಹರ್ಟ್ ಮಾಡಬೇಡ ನೀನು, ಅಮ್ಮನಿಗೆ ಈ ಥರ ಆಯ್ತಂತಲ್ಲ ನಾನು ಹೇಳಿದಂತ ಹೇಳ್ತಿರ್ಬೇಕಾದ್ರೆ, ಆಯಿತು ನಾನೇನು ಅಂದ್ಕೊಳ್ಳಲ್ಲ ಅಂತೇಳಿ ಅತ್ತೆ ಏನು ಕರಿತಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ ಅಂತೇಳಿ ಅವಳು ಶಾಂತಿ ಇದ್ದ ರೂಮಿಗೆ ಬರ್ತಾಳೆ. ರೋಹಿಣಿ ಹತ್ರ ಹೇಳ್ತಾಳೆ, ನೀನಿವತ್ತು ನನ್ನ ಪಕ್ಕನೇ ಮಲಗಬೇಕು ರೋಹಿಣಿ ಅಂತ ಹೇಳ್ತಾಳೆ. ಆಗ ಅತ್ತೆ ಮೀನಿದ್ದಾರಲ್ಲ ಅಂತ ಹೇಳ್ಬೇಕಾದ್ರೆ, ನನಗೆ ಒಬ್ಬಂಟಿಯಾಗಿ ಅವಳ ಜೊತೆ ಮಲಗಲಿಕ್ಕೆ ಆಗೋದಿಲ್ಲ, ನೀನು ಸಹ ಬೇಕು ಅಂತೇಳಿ ಅವಳನ್ನು ಕಳಿಸ್ತಾಳೆ. ನಂತರ ರೋಹಿಣಿ ಚಾಪೆ ಬೆಡ್ಶೀಟ್ ತರಲು ಹೋದಾಗ ಮನೋಜ್ ಕರೀತಾನೆ, ಆದರೂ ಸಹ ಅವಳು ನನ್ನ ಮಾತು ಕೇಳದೆ ಚಾಪೆ ಬೆಡ್ಶೀಟ್ ಇಟ್ಕೊಂಡು ಶಾಂತಿ ಇದ್ದ ರೂಮ್ನೊಳಗೆ ಬರ್ತಾಳೆ. ಸಹ ಹಿಂದೆಯಿಂದ ಓಡಿಕೊಂಡು ಬರ್ತಾನೆ. ನಂತರ ಬಾ ರೋಹಿಣಿ ಹೋಗೋಣ ಅಂತ ಹೇಳ್ಬೇಕಾದ್ರೆ ಶಾಂತಿ ಹೇಳ್ತಾಳೆ, ಬೇಡ ಅವಳು ಇಲ್ಲೇ ಇರಬೇಕು. ಆಗ ಮನೋಜ್ ಹೇಳ್ತಾಳೆ,
ಮೀನಾ ಇದ್ದಲ್ಲ ಅಂತ ಹೇಳ್ಬೇಕಾದ್ರೆ ನನ್ನ ನೋಡ್ಕೊಳ್ಕೆ ಇರಬೇಕಾದದ್ದು ರೋಹಿಣಿ. ಅವಳು ಇಲ್ಲೇ ಇರಬೇಕಂತ ಹೇಳ್ಬೇಕಾದ್ರೆ ಅಮ್ಮ ನನಗೆ ಏಕಾಂಗಿಯಾಗಿ ಮಲಗಲಿಕ್ಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಅಮ್ಮನಿಗೆ ಈ ಥರ ಆಗಿದೆ, ನಿನಗೆ ಸ್ವಲ್ಪನೂ ನೋವಾಗ್ತಿಲ್ವ ಅಂತ ಹೇಳಿ ಬೈತಾಳೆ ಅಂತ ಹೇಳ್ತಾಳೆ. ಮೊದಲೆಲ್ಲ ರವಿ ನಿನ್ನ ರೂಮಿಗೆ ಬಂದು ಮಲ್ಕೊಂಡ್ರೆ ನೀನು ಹೇಳ್ತಿದ್ಯಾ ನನಗೆ ಏಕಾಂಗಿಯಾಗಿ ಮಲಗಬೇಕು, ಈಗೇನು ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ, ಮನೋಜ್ ನೀವು ಇವಾಗ ಹೋಗಿ ನಾನು ಇವತ್ತು ಅತ್ತೆ ಪಕ್ಕದಲ್ಲಿ ಮಲಗ್ತೇನೆ ಅಂತ ಹೇಳ್ತಾಳೆ. ನೀನು ಗೊರಕೆ ಹೊಡೆತೀಯ. ನಂತರ ಬೆಳಿಗ್ಗೆ ಬಂದು ರೋಹಿಣಿ ಹೇಳ್ತಾಳೆ ವಾಷಿಂಗ್ ಮಿಷಿನ್ ಜೊತೆ ಮಲಗಿದ ಹಾಗೆ ಆಗ್ತದೆ ಅಂತ ಹೇಳ್ತಾಳೆ ಅಂತ ಹೇಳ್ಬೇಕಾದ್ರೆ ರೋಹಿಣಿ ಗೊಣಗ್ತಾ ಇರ್ತಾಳೆ. ಆಗ ಶಾಂತಿ ಹೇಳ್ತಾಳೆ ನಾನೆಲ್ಲಿ ಗೊರಕೆ ಹೊಡಿತೇನೆ, ನೀನು ನೋಡಿದ್ದೀಯ ಅಂತ ಕೇಳ್ತಾಳೆ. ಆಗ ಮನೋಜ್ ಶಾಂತಿ ಹತ್ರ ತುಂಬ ನಖರ ಮಾಡ್ತಾ ಇರ್ತಾನೆ. ಮನೋಜನಿಗೆ ಬೈದು ಶಾಂತಿ ಹೊರಗೆ ಕಳಿಸ್ತಾಳೆ. ನಂತರ ರೋಹಿಣಿಗೆ ಹೇಳ್ತಾಳೆ ನೀನು ಕೆಳಗೆ ಮಲಗಬೇಡಮ್ಮ, ಥಂಡಿ ಆಗುತ್ತೆ, ನೀನು ಹಾಸಿಗೆ ಮೇಲೆ ಮಲಕೋ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಆಯ್ತಂತ ಹೇಳ್ತಾಳೆ. ರೋಹಿಣಿ ಹತ್ರ ಹೇಳ್ತಾಳೆ ನಾನು ನಿನಗೆ ಮೊನ್ನೆ ಹೇಳಿದ್ನಲ್ಲ, ನನ್ನ ಜೊತೆ ಒಂದು ಸಲ ಮಲಗಿದರೆ ಪದೇ ಪದೇ ಮಲಗಬೇಕಾಗುತ್ತೆ, ಹೇಗಿದೆ ನಿನ್ನ ಅದೃಷ್ಟ ಅಂತ ಹೇಳ್ಬೇಕಾದ್ರೆ ರೋಹಿಣಿ ತುಂಬ ಚೆನ್ನಾಗಿದೆ ಅನ್ನೋ ಹಾಗೆ ಆ್ಯಕ್ಷನ್ ಮಾಡ್ತಾಳೆ. ಶೋರೂಮ್ನಲ್ಲಿರಬೇಕಾದ್ರೆ ರೋಹಿಣಿ ಸಹ ಬರ್ತಾಳೆ. ನಂತರ ಮನೋಜ್ ಸ್ವಾರಿ ಅಂತ ಹೇಳ್ತಾನೆ. ಆಗ ಆ ಥರ ಏನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾನು ನಿನ್ನ ಹತ್ರ ಆ ಥರ ಎಲ್ಲ ಮಾತಾಡ್ತಿತ್ತು, ನಿನ್ನೆ ಅಮ್ಮ ಕರೆದದ್ದು ನೀನು ಅಲ್ಲೇ ಮಲಗಿಬಿಟ್ಟಿ ಅಲ್ವಾ, ನನ್ನ ಮೇಲೆ ಕೋಪನ ಅಂತ ಹೇಳ್ಬೇಕಾದ್ರೆ ನಿಮ್ಮ ಮೇಲೆ ಯಾಕೆ ನಾನು ಕೋಪ ಮಾಡಬೇಕು, ಅತ್ತೆ ಕರೆದ್ರಲ್ಲ, ಅವರಿಗೆ ನನ್ನ ಅವಶ್ಯಕತೆ ಇತ್ತು ಅದಕ್ಕೆ ನಾನು ಅಲ್ಲಿ ಮಲಗಿದ್ದೆ, ಅದಲ್ಲದೆ ಅವರಿಗೆ ಈ ಥರ ಆಗಿದ್ದಕ್ಕೆ ಕುತ್ತಿಗೆ ಉಳ್ಕಿದ್ದಕ್ಕೆ ನಾನೇ ಕಾರಣ ಅಂತ ಹೇಳುವ ಬದಲು ನಾನು ಅಲ್ಲೇ ಮಲಗಿದ್ದು ಒಳ್ಳೆಯದಾಯಿತು ಅಂತ ಹೇಳ್ತಾಳೆ. ಸುಮ್ಮನೆ ನಿಂತಿರ್ತಾರೆ. ನೋಡು ರೋಹಿಣಿ ಅವರು ಕಸ್ಟಮರನ್ನು ಅಟೆಂಡ್ ಮಾಡ್ತಿಲ್ಲ, ಹೀಗೆ ಆದರೆ ಹೇಗೆ ಅಂತ ಹೇಳಿ ಅವನು ಎಂಪ್ಲಾಯೀಸ್ ಹತ್ರ ಬಂದು ಅವನ ಹತ್ರ ಹೇಳ್ತಾನೆ ನೀವು ಯಾಕೆ ಕಸ್ಟಮರ್ ಹತ್ರ ಅಟೆಂಡ್ ಮಾಡ್ತಿಲ್ಲ, ಅದಲ್ಲದೆ ನಿಮ್ಮ ಹತ್ರ ಬಟ್ಟೆಯಲ್ಲಿ ಇಸ್ತ್ರಿ ಇಲ್ಲ, ಒಟ್ಟಾರೆಯಾಗಿ ಬಂದಿದ್ದೀರಾ, ಕಸ್ಟಮರ್ ಬಂದರೆ ಮೊದಲು ನೋಡೋದು ನಿಮ್ಮನ್ನು, ಈ ಥರ ಆದರೆ ನಮ್ಮದು ಬಿಸ್ನೆಸ್ ಹೇಗೆ ಆಗಬೇಕು, ಬನ್ನಿ ನನ್ನ ಪಕ್ಕ ಅಂತ ಹೇಳಿ ಅವರಿಗೆ ಐರನ್ ಬಾಕ್ಸ್ಗಳನ್ನು ಕೊಡ್ತಾನೆ. ನಂತರ ರೋಹಿಣಿ ಹೇಳ್ತಾಳೆ ಈ ಥರ ಮಾಡಿದರೆ ಇದು ಸೇಲಿಗೆ ಇಟ್ಟದ್ದು ನಿಮಗೆ ಲಾಸ್ ಆಗಲ್ವ ಅಂತ ಹೇಳ್ಬೇಕಾದ್ರೆ ನೆಕ್ಸ್ಟ್ ಮಂತ್ ಅವರ ಸಂಬಳದಲ್ಲಿ ಕಟ್ ಮಾಡ್ತಾನಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ನಂತರ ಒಬ್ಬ ಎಂಪ್ಲಾಯಿ ಹೇಳ್ತಾನೆ ಇದಕ್ಕಿಂತ ಇಸ್ತ್ರಿಗಿಂತ ಇದೇ ತುಂಬ ಕಾಸ್ಟ್ಲಿ ಆಯಿತು ಅಂತ ಬೇಸರದಿಂದ ಹೇಳ್ತಾನೆ. ನಿಮ್ಮ ಐಡಿಯಾ ಒಳ್ಳೆದಿದೆ ಮನೋಜು, ಅಂತೂ ಇಂತ ಇವತ್ತು 2 ಪ್ರಾಡಕ್ಟ್ ಸೇಲ್ ಮಾಡಿಬಿಟ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಹೌದು ಇದು ನಂದು ಬಿಸ್ನೆಸ್ ಮೈಂಡ್ ಅಂತ ಹೇಳ್ತಿರ್ಬೇಕಾದ್ರೆ ಪೂಜೆ ಹೇಳ್ತಾಳೆ ಶಾಪಿಗೆ ಫ್ರೀಯಾಗಿ ಕೊಟ್ಟು ಫ್ರೀಯಾಗಿ ದುಡಿಸ್ತಿದ್ದೀರಾ ಅಂತ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ರೋಹಿಣಿ ನಗ್ತಾ ಆಯ್ ಪೂಜೆ ಯಾವಾಗ ಬಂದೆ ನೀನು ಅಂತ ಕೇಳ್ತಾಳೆ. ಮನೋಜ್ ಐರನ್ ಬಾಕ್ಸ್ ಸೇಲ್ ಮಾಡಬೇಕಾದ್ರೇ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜ್ ಏನಾದರೂ ತಗೊಳ್ಕಿದೆಯಾ, ಶಾಪಿಂಗ್ ಬಂದ್ರಂತ ಹೇಳ್ಬೇಕಾದ್ರೆ ಶಾಪ್ ಮಾಡಲಿಕ್ಕೆ ಮಾತ್ರ ಬರಬೇಕಾ ಅಂತ ಕೇಳ್ತಾಳೆ. ಆಗ ರೋಹಿಣಿ ಹಾಗೇನಿಲ್ಲ ಪೂಜಾ ಅಂತ ಹೇಳ್ತಾಳೆ. ಹೇಳಿದಷ್ಟೇ ಅಂತ ಹೇಳ್ಬೇಕಾದ್ರೆ ಪೂಜೆ ಹೇಳ್ತಾಳೆ ನೀನು ದೇವ್ರ ಫೋಟೋ ಬೇಕಿತ್ತಲ್ಲ ಹೇಳಿದ್ದೆಲ್ಲ, ನಾನು ಫೋಟೋ ಇಟ್ಕೊಂಡು ಬಂದೆ ಅಂತ ಹೇಳ್ಬೇಕಾದ್ರೆ ನೋಡಿ ಮನೋಜು ಪೂಜಾ ಗಿಫ್ಟು ತಂದಿದ್ದಾಳೆ ಅಂತ ಹೇಳಿದಾಗ ಏನೋ ದೊಡ್ಡ ಸ್ತಿಕೆಯಿಂದ ತಲೆ ಅಲ್ಲಾಡಿಸ್ತಾನೆ. ನಂತರ ಓಪನ್ ಮಾಡಿದಾಗ ಅವಳಿಗೆ ತುಂಬ ಖುಷಿಯಾಗುತ್ತೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಹೌದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಈ ಫೋಟೋವನ್ನು ಅಂಗಡಿಯಲ್ಲಿಟ್ಟು ಪೂಜೆ ಮಾಡಿದರೆ ಹೂವು ಹಾಕಿ ತುಂಬ ಒಳ್ಳೆಯದಾಗ್ತದಂತ ಹೇಳಿದರು ಅಂತ ಹೇಳ್ಬೇಕಾದ್ರೆ ಹಾಗಾದರೆ ಮೀನನ ಹತ್ರ ಹೇಳಿದ್ರೆ ಆಯಿತಾ ಅಂತ ಹೇಳ್ತಾಳೆ ಹೂ ತರಲಿಕ್ಕೆ. ಆಗ ಪೂಜೆ ಪಾಪ ಕಣೆ ಅಂತ ಹೇಳ್ಬೇಕಾದ್ರೆ ಮನೋಜ್ ಹೇಳ್ತಾನೆ ಏನು ಪಾಪ ಅವಳೇನು ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಲ್ಲ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ಒಂದು ಸಲ ಅವರಿಗೆ ಕಾಲ್ ಮಾಡ್ತೇನೆ ಅಂತೇಳಿ ಮೀನನಿಗೆ ಕಾಲ್ ಮಾಡಿ ಮೀನಾ ನಮಗೆ ಹೂ ಬೇಕಿತ್ತು, ನೀವು ಇಲ್ಲಿಗೆ ತಂದು ಕೊಡ್ಬೋದು, ನಿಮಗೆ ತಿಂಗಳು ಪೂರ್ತಿ ಎಷ್ಟಾಯ್ತಂತ ಹೇಳಿ ನಾನು ತಿಂಗಳ ಕೊನೆಯಲ್ಲಿ ನಿಮಗೆ ಹಣ ಕೊಡ್ತೇನೆ ಅಂತ ಹೇಳಿದಾಗ ಆಯಿತು ರೋಹಿಣಿಯವರ ನಾನು ಈಗಲೇ ಬರ್ತೇನೆ ಅಂತ ಹೇಳಿ ಮೀನಲ್ಲಿಂದ ಹೊರಡ್ತಾಳೆ. ಮತ್ತು ಚೇತನ್ ಟೀ ಅಂಗಡಿ ಹತ್ರ ಟೀ ಕುಡಿತಿರ್ಬೇಕಾದ್ರೆ ಚೇತನಿಗೆ ಅಮ್ಮಂದು ಕಾಲ್ ಮಾಡ್ತಾರೆ. ಚೇತನ್ ಅವರಿಗೆ ಕಿರಿಕಿರಿ ಮಾಡ್ತಿರ್ತಾರೆ ಅಂತೇಳಿ ಬೈತಿರ್ತಾನೆ. ನಂತರ ಸೂರ್ಯ ಕೇಳ್ತಾನೆ ಯಾಕೋ ಯಾರ ಹತ್ರ ಈ ಥರ ಮಾತಾಡ್ತಿದ್ದೆ ಜೋರಾಗಿ ಅಂತ ಹೇಳ್ಬೇಕಾದ್ರೆ ಅಮ್ಮನ ಹತ್ರ ಕಬಟ್ ಹಾಳಾಗಿದೆ, ಇಲಿಗಳೆಲ್ಲ ಬಟ್ಟೆಗಳನ್ನು ಹರಿದಾಕಿದ್ದಾವೆ, ಇವತ್ತು ನನಗೆ ಮನೆಗೆ ಹೋಗಲಿಕ್ಕೆ ಬಿಡೋದು ಡೌಟ್ ಅಮ್ಮ, ಯಾಕೆ ಅಂದರೆ ನಾನು ಹೊಸತ್ತೊಂದು ಕಬಟ್ ನೋಡಿದ್ದೆ ಒಂದು ಅಂಗಡಿಯಲ್ಲಿ 14,000 ಅಂತ ಹೇಳಿದರು, ಸೆಕೆಂಡ್ಸ್ ತಗೊಳ್ಳೋಣ ಅಂತ ನೋಡಿಕೊಂಡ್ರೆ ಅದು ಅಷ್ಟು ಒಳ್ಳೇದಿರಲಿಲ್ಲ, ಈಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನೀನು ಅದಕ್ಕೆ ಚಿಂತೆ ಮಾಡಬೇಡ, ಈಗ ನಿನ್ನ ಹತ್ರ ಹಣ ಎಷ್ಟಿದೆ ಅಂತ ಹೇಳ್ಬೇಕಾದ್ರೆ 3,000 ಇದೆ ಅಂತ ಹೇಳ್ಬೇಕಾದ್ರೆ ನೀನು ಹೊಸತೇ ಕಬಟ್ ತೆಗೆದುಕೊಂಡು ಬಾ, ನಾನು ನಿನ್ನನ್ನು ನನ್ನ ಅಣ್ಣನ ಅಂಗಡಿಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ
ತಗೊಳ್ಳು, ನಂತರ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿದ್ರಾಯ್ತು ಅಂತ ಹೇಳ್ಬೇಕಾದ್ರೆ, ಬೇಡ ನಿನ್ನ ಅಣ್ಣನಿಗೆ ಮತ್ತು ನಿನಗೆ ಆಗ ಬರಲ್ಲ ಅಂತ ಹೇಳ್ಬೇಕಾದ್ರೆ, ಆ ಥರನೇ ಇಲ್ಲ. ಆ ಪೆಂಗ್ಯ ಹಣವನ್ನು ನೋಡಿದರೆ ಬಾಯ್ ಬಾಯ್ ಬಿಟ್ಟು ನೋಡ್ತಾ ಇರ್ತಾನೆ. ಬಾ ಅಂತೇಳಿ ಸೂರ್ಯ ಚೇತನನ್ನು ಶೋರೂಮಿಗೆ ಕರ್ಕೊಂಡು ಬರ್ತಾನೆ. ಶೋರೂಮಿಗೆ ಹೋಗ್ಬೇಕನ್ನುವಷ್ಟರಲ್ಲಿ ದಿನ ದಿನೇಶ್ನನ್ನು ನೋಡಿ ಕರೀತಾಳೆ. ದಿನ ಅಂಕಲ್ ಅಂತ ಹೇಳ್ಬೇಕಾದ್ರೆ ಮೀನನನ್ನು ನೋಡಿ ಹೆದರಿಕೊಂಡು ಓಡಿ ಹೋಗ್ತಾ ಇರಲಿಲ್ಲ. ದಿನ ದಿನೇಶ್ ಒಂದು ಬೈಕ್ ಹತ್ಕೊಳ್ತಾರೆ. ಅವರ ಹಿಂದೆನೇ ಮೀನ ಜೋರಾಗಿ ಕರೆಯುತ್ತಾ ಸ್ಕೂಟಿಯಲ್ಲಿ ಹೋಗ್ತಾ ಇರ್ತಾಳೆ. ಶೋರೂಮ್ ಬಳಿ ಬಂದು ಗಾಡಿ ನಿಲ್ಲಿಸ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.